ಕನ್ವಿನ್ಸಿಂಗ್ ವಿನ್ ಫಾರ್ ಗುಜರಾತ್ ಟೈಟನ್ಸ್ ಅಗೇನ್ಸ್ಟ್ RCB ಇನ್ ನಮ್ಮ ಬೆಂಗಳೂರು. ಸೊ ನಿನ್ನೆ ಗುಜರಾತ್ ಟೈಟನ್ಸ್ ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂತು. ಸೊ ನಾವು ಬ್ಯಾಟಿಂಗ್ ಬಂದಾಗ ಸಾಲ್ಟ್ ಕ್ಯಾಚ್ನ ಡ್ರಾಪ್ ಮಾಡ್ತಾನೆ ಬಟ್ಲರು, ಈಸಿ ಕ್ಯಾಚು, ಔಟ್ಸೈಡ್ ಎಡ್ಜ್ ಆಗುತ್ತೆ. ಸಿರಾಜ್ ಬೌಲಿಂಗಲ್ಲಿ ಕ್ಯಾಚ್ ಡ್ರಾಪ್ ಮಾಡ್ತಾನೆ, ಬಟ್ ಅದೇನು ಜಾಸ್ತಿ ಮ್ಯಾಟ್ರ್ ಆಗಿಲ್ಲ ಗುಜರಾತ್ ಟೈಟನ್ಸ್ಗೆ. ಫಸ್ಟ್ ಕೊಹ್ಲಿ ಔಟ್ ಆಗ್ತಾನೆ ಸೆಕೆಂಡ್ ಓವರಲ್ಲೇ. ಹರ್ಷದ್ ಖಾನ್ಗೆ ಬೌಂಡ್ರಿ ಲೈನಲ್ಲಿ ಪ್ರಸಿದ್ಧ ಕೃಷ್ಣ ಈಸಿ ಕ್ಯಾಚ್ ಹಿಡಿತಾನೆ. ಸೊ ನಮಗೆ ಮೇಜರ್ ಹೊಡೆತ ಬಿದ್ದಿದ್ದು ವಿರಾಟ್ ಕೊಹ್ಲಿ ನಿನ್ನೆ ಫಾರ್ಮಲ್ಲಿ ಇಲ್ಲದೆ ಇದ್ದಿದ್ದು. ಅದಾದಮೇಲೆ ಪಡಿಕಲ್ ಕೂಡ ಅಷ್ಟೇನು ಚೆನ್ನಾಗಿ ಆಡಿಲ್ಲ ನಿನ್ನೆ. 1 4 ಹೊಡೆದ ಔಟ್ಸೈಡ್ ಆಫ್, ಬಟ್ ಸ್ಟಿಲ್ ಅದು ಮಿಸ್ಫೀಲ್ಡ್ ಆಗಿತ್ತು ಶಾರುಖ್ ಖಾನ್ದು. ಅದಾದಮೇಲೆ ಪಡಿಕಲ್ ಕೂಡ ಸಿರಾಜ್ಗೆ ಕ್ಲೀನ್ ಬೋಲ್ಡ್ ಆಗ್ತಾನೆ, ಮುಂದೆ ಬಂದು ಒಂಥರ ಸ್ಲ್ಯಾಶ್ ಮಾಡಕ್ಕೆ ಹೋಗ್ತಾನೆ ಆಫ್ ಸೈಡ್ಗೆ, ಬಟ್ ಅವನು ಬ್ಯಾಟು ಟಚ್ ಆಗಲ್ಲ, ಕ್ಲೀನ್ ಬೋಲ್ಡ್ ಆಗ್ತಾನೆ. ಅದಾದಮೇಲೆ ಸಾಲ್ಟು ಸಿರಾಜ್ಗೆ ಒಂದು 105 ಮೀಟರ್ 6 ಹೊಡಿತಾನೆ. ಒಂಥರ ಸ್ಟೇಡಿಯಂ ಆಚೆನೇ ಹೋಯ್ತು, ಮೋಸ್ಟ್ ಪ್ರಾಬಬ್ಲಿ ಕಬ್ಬನ್ ಪಾರ್ಕಿಗೆ ಹೋಯ್ತೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಬಾಲ್ ಕಳೆದೋಯ್ತು ಆಬ್ವಿಯಸ್ಲಿ. ಅದಾದಮೇಲೆ ಇನ್ನೊಂದು ಬಾಲ್ ಬರುತ್ತೆ, ಅದು 6 ಹೊಡೆದಿದ್ದು ನೆಕ್ಸ್ಟ್ ಬಾಲೇ ಕ್ಲೀನ್ ಬೋಲ್ಡ್ ಆಗ್ತಾನೆ ಸಿರಾಜ್ಗೆ. ಪವರ್ ಪ್ಲೇಲಿ ಈ RCB 3 ವಿಕೆಟ್ ಕಳ್ಕೊತಾರೆ. ಪವರ್ ಪ್ಲೇ ಆಗಿದ್ದು ನೆಕ್ಸ್ಟ್ ಓವರಲ್ಲೇ ಇಶಾಂತ್ ಶರ್ಮಾಗೆ ರಜತ್ ಪಾಟಿದಾರ್ ವಿಕೆಟ್ ಸಿಗತ್ತೆ LBW. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ RCB ವೇರ್ ಇನ್ ವೆರಿ ಮಚ್ ಟ್ರಬಲ್. ಏನಕ್ಕಂದ್ರೆ 42 for 4 ಏನೋ ಇರ್ತಾರೆ. ಸೊ RCB ನೀಡೆಡ್ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಟು ಬಿಲ್ಡ್ ಅಟ್ ದಟ್ ಟೈಮ್. ಸೊ ಅವಾಗ ಜಿತೇಶ್ ಶರ್ಮಾ ಆಮೇಲೆ ಲಿವಿಂಗ್ಸ್ಟನ್ ತುಂಬ ಚೆನ್ನಾಗಿ ನೆಗೋಷಿಯೇಟ್ ಮಾಡಿಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. 54 ರನ್ಸ್ ಪಾರ್ಟ್ನರ್ಶಿಪ್ ಏನೋ ಬಿಲ್ಡ್ ಮಾಡ್ತಾರೆ. ಸೊ ಜಿತೇಶ್ ಶರ್ಮಾ ಆ್ಯಕ್ಚುಲಿ ರಾಂಗ್ ಟೈಮಲ್ಲಿ ಔಟ್ ಆಗ್ತಾನೆ. ಆ್ಯಂಡ್ ನಿನ್ನೆ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ವಾಸ್ ವೆರಿ ವರ್ಸ್ಟ್ ಅಂತ ಹೇಳ್ಬೇಕು. ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಬಟ್ಲರ್ ಈಸಿ ಕ್ಯಾಚ್ ಡ್ರಾಪ್ ಮಾಡ್ತಾನೆ. ಅದಾದಮೇಲೆ ಜಿತೇಶ್ ಶರ್ಮಾದೇ ತೆವಾಟಿಯಾ ಬೌಂಡ್ರಿ ಲೈನ್ ಹತ್ರ ಈಸಿಯೆಸ್ಟ್ ಆಫ್ ದ ಕ್ಯಾಚಸ್ ಡ್ರಾಪ್ ಮಾಡ್ತಾನೆ, ಒಂಥರ ಸಿಟ್ಟರ್ ಡ್ರಾಪ್ ಮಾಡ್ತಾನೆ ಅಂತ ಹೇಳ್ಬೋದು. ಅದಾದಮೇಲೆ ಜಿತೇಶ್ ಶರ್ಮಾ ಕುಡಂಟ್ ಕ್ಯಾಪಿಟಲೈಸ್ ದಟ್ ಕ್ಯಾಚ್ ಡ್ರಾಪ್ ಅಂತ ಹೇಳ್ಬೇಕು. ಸಾಯಿ ಕಿಶೋರ್ಗೆ ಒಂದು ವಿಕೆಟ್ ಒಪ್ಸೋಗ್ತಾನೆ, ಬಟ್ ವಿಪರ್ಯಾಸ ಏನಂದ್ರೆ ಆ ಕ್ಯಾಚ್ ಹಿಡಿಯೋದು ಮತ್ತೆ ತೆವಾಟಿಯಾನೆ. ಸೊ ಅದಾದಮೇಲೆ ಜಿತೇಶ್ ಶರ್ಮಾ ಔಟ್ ಆದಮೇಲೆ ಒಂದು ಸ್ವಲ್ಪ ರೊಟೇಟ್ ಮಾಡ್ಕೊತ ಹೋಗ್ತಾರೆ ಬ್ಯಾಟರ್ಸು. ಲಿವಿಂಗ್ಸ್ಟನ್ನು ರಶೀದ್ ಖಾನ್ನ ಕ್ಲೀನರ್ಸಿಗೆ ತಗೊತಾನೆ. ರಶೀದ್ ಖಾನ್ ವಾಸ್ ನಾಟ್ ಎಟ್ ಆಲ್ ಇನ್ ಫಾರ್ಮ್ yesterday also, but still this tournament also is not at all in form actually. ರಶೀದ್ ಖಾನ್ಗೆ ಚೆನ್ನಾಗಿ ಸಿಕ್ಸಸ್ ಹೊಡಿತಾನೆ ಲಿವಿಂಗ್ಸ್ಟನ್ನು. ಫುಲ್ ಒಂಥರ ವಿಕೆಟ್ ಕವರ್ ಮಾಡಿಕೊಂಡು ಸ್ವೀಪ್ ಮಾಡಿಕೊಂಡು ಲೆಗ್ ಸೈಡ್ ಪೂರ್ತಿ ಸಿಕ್ಸಸ್ ಹೊಡಿತಿದ್ದ. ನಿನ್ನೆ ಲಿವಿಂಗ್ಸ್ಟನ್ನು 5 ಸಿಕ್ಸಸ್ ಹೊಡೆದು ಆಮೇಲೆ 1 4 ಹೊಡೆದು 54 ರನ್ಸ್ ಹೊಡೆದು ಔಟ್ ಆಗ್ತಾನೆ. ಸೊ ಲಿವಿಂಗ್ಸ್ಟನ್ ಇಂದ ಒಂದು ಸ್ವಲ್ಪ ರೆಸ್ಪೆಕ್ಟಬಲ್ ಸ್ಕೋರ್ ನಾವು ತಗೊಂಡೋಗಕ್ಕಾಯ್ತು. ಇಫ್ ನಾಟ್ ಫಾರ್ ಲಿವಿಂಗ್ಸ್ಟನ್ RCB ವುಡ್ ಹ್ಯಾವ್ ಏನಂತೀರಾ 140 150ಗೆ ಸ್ಟಾಪ್ ಆಗ್ತಾ ಇತ್ತು. ಅಂಡ್ ಲಾಸ್ಟಲ್ಲಿ ಟಿಮ್ ಡೇವಿಡ್ ಆ್ಯಕ್ಚುಲಿ ಪ್ರಸಿದ್ಧ ಕೃಷ್ಣಗೆ ಚೆನ್ನಾಗಿ ಹೊಡೆದ, 4 6 ಎಲ್ಲ ಹೊಡೆದು ಚೆನ್ನಾಗಿ ಹೊಡೆದ, ಬಟ್ ಲಾಸ್ಟ್ ಬಾಲಲ್ಲಿ ಔಟ್ ಆಗ್ತಾನೆ. ದಟ್ ಟು ಫಾರ್ ಎ ಬ್ರಿಲಿಯಂಟ್ ಯಾರ್ಕರ್ ಫ್ರಮ್ ಪ್ರಸಿದ್ಧ ಕೃಷ್ಣ. ಸೊ RCB 169 ರನ್ಸ್ ಹೊಡಿತಾರೆ. ಆ್ಯಂಡ್ ಟಿಮ್ ಡೇವಿಡ್ ಆ್ಯಕ್ಚುಲಿ ವೆರಿ ಗುಡ್ ಕಾಂಟ್ರಿಬ್ಯೂಷನ್ ಅಂತ ಹೇಳಬೇಕು. 32 ರನ್ಸ್ ಹೊಡಿತಾನೆ 18 ಬಾಲ್ಸಲ್ಲಿ. ಸಿರಾಜ್ ಆ್ಯಕ್ಚುಲಿ ನಿನ್ನೆ ಹೋಮ್ ಕಮಿಂಗ್ ಇದ್ದಿದ್ದು ನಮ್ಮ RCB ಪ್ಲೇಯರ್ಸ್ಗಂತ ಅನಿಸ್ಲೇ ಇಲ್ಲ. ಏನಕ್ಕಂದ್ರೆ ಸಿರಾಜ್ ಆ ಥರ ಯುಟಿಲೈಸ್ ಮಾಡ್ಕೊಂಡ, ಅವನಿಗೆ ಹೋಮ್ ಕಮಿಂಗ್ ಆಗಿತ್ತು ಅನ್ನೋ ಥರ ಇತ್ತು. ಸೊ ನಿನ್ನೆ 3 ವಿಕೆಟ್ ತೊಗೊಂಡ 19 ರನ್ಗೆ. ನಿನ್ನೆ ಸಿರಾಜ್ ವಾಸ್ ಆನ್ ಫೈರ್ ಅಂತ ಹೇಳಬೇಕು. ಆ್ಯಂಡ್ ವಾಸ್ ಎ ಲಿಟಲ್ ಬಿಟ್ ಅನ್ಲಕ್ಕಿ ಅಂತಲೂ ಹೇಳಬೇಕು. ಸೊ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಸಾಯಿ ಸುದರ್ಶನ್ ಆಮೇಲೆ ಶುಭ್ಮನ್ ಗಿಲ್ಲು ಫಸ್ಟ್ 6 ಓವರ್ ಸ್ವಲ್ಪ ನೋಡ್ಕೊಂಡು ಆಡಿದ್ರು. ಬಟ್ ಅದೇ ಶುಭ್ಮನ್ ಗಿಲ್ಲು ಔಟ್ ಆಗ್ತಾನೆ ಹೇಸಲ್ವುಡ್ಗೆ. ವಾಸ್ ಎ ವೆರಿ ಗುಡ್ ಕ್ಯಾಚ್ ಟೇಕನ್ ಬೈ ಲಿವಿಂಗ್ಸ್ಟನ್. ಒಳ್ಳೆ ಕ್ಯಾಚ್ ಹಿಡಿತಾನೆ ಲಿವಿಂಗ್ಸ್ಟನ್ನು. ಆ್ಯಂಡ್ ಸಾಯಿ ಸುದರ್ಶನ್ ಏನು ಫಾರ್ಮಲ್ಲಿ ಇದ್ದಾನೆ ಗುರು, ಬಾಬ್ಬಾ ಸೂಪರ್ ಫಾರ್ಮ್. ನಿನ್ನೆ ಈ ಮಿಸ್ ಈಸ್ ಹಾಫ್ ಸೆಂಚುರಿ ಬೈ ಓನ್ಲಿ 1 ರನ್. ಆ್ಯಂಡ್ ಲಾಸ್ಟ್ 2 ಮ್ಯಾಚಸ್ ಕೂಡ ಒಂದು 50+ ಹೊಡೆದಿದ್ದ. ನಿನ್ನೆ ಕೂಡ ಹ್ಯಾಟ್ರಿಕ್ ಆಫ್ 50s ಮಿಸ್ ಆಗಿರ್ಬೋದೇ ಹೊರತು, ಬಟ್ ಅವ್ನ ಇಂಟೆಂಟು ಆಮೇಲೆ ಅವ್ನ ಕಾಂಟ್ರಿಬ್ಯೂಷನ್ ಫಾರ್ ದ ಟೀಮ್ ಮಿಸ್ ಅಂತೂ ಇಲ್ಲವೇ ಇಲ್ಲ. ಒಂಥರ ವಿನ್ನಿಂಗ್ ಕಾಸ್ ಆಫ್ ಗುಜರಾತ್ ಟೈಟನ್ಸ್ಗೆ ಒಂಥರ ಮೇನ್ ರೀಸನ್
ಸಾಯಿ ಸುದರ್ಶನೇ ಅಂತ ಹೇಳ್ಬೇಕು. ಅದಾದ್ಮೇಲೆ ಬಟ್ಲರ್ ಕೂಡ ಏನಂತೀರಾ ಫಸ್ಟ್ 2 ಮ್ಯಾಚ್ ಅಲ್ಲಿ ಒಳ್ಳೆ ಸ್ಟಾರ್ಟ್ ತಗೊಂಡಿದ್ದ, ಬಟ್ ಈ ಕನ್ವರ್ಟೆಡ್ ದಿಸ್ ಟೈಮ್ ಟು 50, 73 ಏನೋ ಹೊಡಿತಾನೆ. ಅಂಡ್ ಈ ಬ್ಯಾಶ್ ಡಾರ್ ಬೌಲರ್ಸ್ ಅಂತ ಹೇಳ್ಬೇಕು, ಎಸ್ಪೆಷಲಿ ರಸಿಕ್ ದಾರ್ ಇಂಪ್ಯಾಕ್ಟ್ ಆಗಿ ಬರ್ತಾನೆ. ಅವನು ನಮಗೆ ಏನ್ ಇಂಪ್ಯಾಕ್ಟ್ ಮಾಡಿಲ್ಲ ಹೇಳ್ಬೇಕಂದ್ರೆ, ಸ್ಲೋರ್ ಒನ್ಸ್ ಯೂಸ್ ಮಾಡೋದ್ ಬದಲು ಬಂದ್ ಫಾಸ್ಟ್ ಆಗ್ತಿದ್ದ. ಅಂಡ್ ಬಟ್ಲರ್ ಏನಂತೀರಾ ಯೂಸ್ ದಟ್ ಪೇಸ್ ಅಂಡ್ ಈ ಬ್ಯಾಟೆಡ್ ಬ್ಯೂಟಿಫುಲಿ. ಒಂದು ಸ್ಕೂಪ್ ಎಲ್ಲ ಹೊಡೆದ, ಪುಲ್ ಮಾಡ್ದ. ಆಮೇಲೆ ಕೃಣಾಲ್ ಪಾಂಡ್ಯಗೂ ಕೂಡ ಸ್ಟ್ರೈಟ್ ಸಿಕ್ಸಸ್ ಎಲ್ಲ ಹೊಡೆದ. ಕೃಣಾಲ್ ಪಾಂಡ್ಯ ಆಲ್ಸೋ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಅಷ್ಟೇ. ಸೊ ನಿನ್ನೆ ಒಂಥರ ಆಫ್ ಡೇ ಅಂತ ಹೇಳ್ಬೇಕು RCB ಬ್ಯಾಟರ್ಸ್ಗೆ. ಅಂಡ್ ಬೌಲರ್ಸ್ ಕುಡಂಟ್ ಟು ಟೂ ಮಚ್ ಫಾರ್ ದ ಟೀಮ್ ಅಂತ ಹೇಳ್ಬೇಕು. ಏನಕ್ಕಂದ್ರೆ ಬ್ಯಾಟರ್ಸ್ ಆಕ್ಚುಲಿ ಒಂದು 190, 200 ಹತ್ತತ್ರ ಆ ಸ್ಕೋರ್ ಏನಾರು ಹೊಡೆದಿದ್ರೆ, ಬೌಲರ್ಸ್ ಕೂಡ ಹ್ಯಾವ್ ಬೋಲ್ಡ್ ವೆಲ್. ನಿನ್ನೆನೂ ಚೆನ್ನಾಗಿ ಮಾಡಿದ್ರು, ಬಟ್ GT ಬ್ಯಾಟರ್ಸ್ ಪ್ಲೇಡ್ ರಿಯಲಿ ವೆಲ್ ಟು ಆರ್ ಬೌಲರ್ಸ್ ಅಂತ ಹೇಳ್ಬೇಕು. ಹೇಸಲ್ವುಡ್ ಆಕ್ಚುಲಿ ಲಾಸ್ಟ್ ಓವರ್ ಅಲ್ಲಿ ಓಡಿಸ್ಕೊಂಡ, ಬಟ್ ಸ್ಟಿಲ್ ಫಸ್ಟ್ 3 overs ಈ ಬೋಲ್ಡ್ ರಿಯಲಿ ವೆಲ್. ಅಂಡ್ ಭುವನೇಶ್ವರ್ ವಾಸ್ ವೆರಿ ಎಕಾನಮಿಕಲ್ ಇಷ್ಟಡೆ. ಯಶ್ ದಯಾಲ್ ಕೂಡ ಚೆನ್ನಾಗಿ ಮಾಡ್ದ. ಬಟ್ ಗುಜರಾತ್ ಬ್ಯಾಟರ್ಸ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಅಂಡ್ ಈವನ್ ಅವ್ರ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದ ರೂತಾ ಫೋರ್ಡ್ ಕೂಡ ನಿನ್ನೆ ತುಂಬಾ ಚೆನ್ನಾಗಿ ಆಡ್ದ. 18 balls ಅಲ್ಲಿ 30 runs ಏನೋ ಹೊಡಿತಾನೆ. ಸೊ ನಿನ್ನೆ ನಮ್ ಬ್ಯಾಟಿಂಗ್ ಡಿಡ್ ನಾಟ್ ಲುಕ್ ವೆರಿ ಕೂಲ್, ಬಟ್ ಇಟ್ಸ್ ಓಕೆ. ಫಸ್ಟ್ ಡಿಫೀಟ್ ಆಫ್ ದ ಸೀಸನ್ ಸ್ಟೇನ್ ಇಂಪ್ಯಾಕ್ಟ್ ಆಗಲ್ಲ. ನಮ್ಮೂರ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಇದ್ದವರು ಥರ್ಡಿಗೆ ಬಂದಿದ್ದಾರೆ ಅಷ್ಟೇ, ವಿತ್ ಅ ಹೆಲ್ದಿ ಪಾಸಿಟಿವ್ ನೆಟ್ ರನ್ ರೇಟ್ ಆಫ್ 1.17 ಸಮಥಿಂಗ್. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀನಿ, ಈ ಒಂದು ಲಾಸ್ನೇ ಒಳ್ಳೆ ನಮ್ಮೂರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಲಾಸ್ಟ್ ಇರೋ ತರ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ, ಅವ್ರ ಟೀಮೇ ಆಕ್ಚುಲಿ 5th ಸ್ಪಾಟ್ಗಿಂತ ಕೆಳಗಿದ್ದಾರೆ. ಇರ್ಲಿ ಏನ್ ಮಾಡಕ್ಕಾಗಲ್ಲ. ನಿನ್ನೆ ಇಟ್ ವಾಸ್ ಅನ್ ಆಫ್ ಡೇ ಅಂತ ಹೇಳ್ಬೇಕು. ಅಂಡ್ ನೆಕ್ಸ್ಟ್ ಇವತ್ತು ಮ್ಯಾಚ್ ಬಂದ್ಬಿಟ್ಟು ಕೋಲ್ಕತಾ ನೈಟ್ ರೈಡರ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್, ಈಡನ್ ಗಾರ್ಡನ್ಸ್ ಅಲ್ಲಿ. ಸೊ ಇಬ್ರು ಸೋತವರ ಮಧ್ಯೆ ಕದನ ಇದೆ ಇವತ್ತು. ಯಾರು ಗೆಲ್ತಾರೋ ಅವ್ರ ಸೆಕೆಂಡ್ ವಿನ್ ಆಗುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ಜೈ RCB.